ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ಆಗಿರುತ್ತೆ. ಬಾಡಿಗೆ ಮನೆಯಲ್ಲಿ ಇರೋರಾಗಿರ್ಬೋದು ಅಥವಾ ನೀವೇನಾರ ಬಾಡಿಗೆಗೆ ಮನೆ ಕೊಡ್ತಾ ಇದ್ದೀರಾ ರೆಂಟಿಗೆ ಅಂತಂದರೆ ಇಬ್ಬರು ಕೂಡ ಈ ವಿಷಯ ತಿಳ್ಕೊಂಡೇ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಏನೇನೆಲ್ಲ ಚೇಂಜಸ್ನ ತಂದಿದ್ದಾರೆ ಅಂತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ಆಗಿರುತ್ತೆ. ಬಾಡಿಗೆದಾರರಿಗಾಗಿರ್ಬೋದು ಅಥವಾ ಬಾಡಿಗೆ ಮನೆ ಕೊಡ್ತಿರುವಂತಹ ಓನರ್ಸ್ಗಾಗಿರ್ಬೋದು ಇಬ್ಬರು ಕೂಡ ಫಾಲೋ ಮಾಡಲೇಬೇಕು. ಮೊದಲನೇದಾಗಿ ಏನಪ್ಪ ಅಂತಂದರೆ ಇವಾಗ ಎಲ್ಲೇ ಬಾಡಿಗೆ ಮನೆ ತೊಗೊಳಕ್ಕೆ ಹೋದ್ರು ಕೂಡ ಬಾಡಿಗೆ ಮನೆಗೆ ಹೋದ್ರು ಕೂಡ ಈಗ ಅಡ್ವಾನ್ಸ್ನ ತೊಗೋತಾರೆ. ಇಷ್ಟು ಲಕ್ಷ ಅಡ್ವಾನ್ಸ್ ಕೊಡಬೇಕು ಅಂತ ಮನೆ ಬಾಡಿಗೆ ಬಿಟ್ಟು ಅಡ್ವಾನ್ಸ್ ಅಂತ ಇಸ್ಕೋತಾರೆ. ಇನ್ನು ಮುಂದೆ ಅಡ್ವಾನ್ಸು ಲಕ್ಷಾನುಗಟ್ಟಲೆ ಇಸ್ಕೋಬಾರ್ದು. 2 ಮಂತ್ಸಿನ ರೆಂಟ್ನ ಅಡ್ವಾನ್ಸ್ ಆಗಿ ತೊಗೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ಲಕ್ಷಾನುಗಟ್ಟಲೆ ಎಲ್ಲ ತೊಗೊಳಂಗಿಲ್ಲ. ಅಕಸ್ಮಾತ್ ಈಗ ಏನಾರು ನೀವು ತೊಗೊಳ್ತೀರಾ ಮನೆ ರೆಂಟಿಗೆ 10,000 ರೆಂಟ್ ಇತ್ತು, ಪ್ರತಿ ತಿಂಗಳು 10,000 ಬಾಡಿಗೆ ಇತ್ತು ಅಂತಂದರೆ 2 ತಿಂಗಳದ್ದು ಬಾಡಿಗೆ ಅಂದರೆ 20,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕಾಗತ್ತೆ. ಇನ್ನು ಮುಂದೆ ಲಕ್ಷಾನುಗಟ್ಟಲೆ ಇಸ್ಕೊಳ್ಳೋ ಹಾಗೂ ಇಲ್ಲ, ನೀವುಗಳು ಕೊಡೋ ಹಾಗೂ ಇಲ್ಲ, 2 ತಿಂಗಳ ಅಡ್ವಾನ್ಸ್ ಮಾತ್ರ ಕೊಡಬೇಕು. ಇದು ಗುಡ್ ನ್ಯೂಸೇ. ಆದರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಇನ್ನೊಂದು ಏನಪ್ಪ ಆದೇಶ ತಂದಿದ್ದಾರೆ ಅಂದರೆ ಇವಾಗ ಏನು ಮನೆ ಓನರ್ಸ್ ಬಾಡಿಗೆ ಕೊಟ್ಟಿರ್ತಾರೆ ಪ್ರತಿ ವರ್ಷ ನೀವು ನಿಮ್ಮ ಬಾಡಿಗೆ ಏನು ಅಮೌಂಟ್ ಇರುತ್ತೆ ಅದರಲ್ಲಿ ನೀವು 5 to 10% ಬಾಡಿಗೆ ಅಮೌಂಟ್ನ ನೀವು ಹೈಕ್ ಮಾಡ್ಬೋದಂತೆ. ಅಂದರೆ ಜಾಸ್ತಿ ಮಾಡ್ಬೋದಂತೆ. 5ರಿಂದ 10% ನೀವು ಜಾಸ್ತಿ ಮಾಡೋ ಆದೇಶನೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಇವಾಗ ಅಡ್ವಾನ್ಸ್ ಕಮ್ಮಿ ಮಾಡಿದಾರಲ್ಲ. ಅಂದರೆ ಇವಾಗ ಮುಂಚೆ ಲಕ್ಷಾನುಗಟ್ಟಲೆ ಅಡ್ವಾನ್ಸ್ ಕೊಡಬೇಕಾಗಿತ್ತು, ಬಟ್ ಇವಾಗ 2 ಮಂತ್ಸ್ ಅಡ್ವಾನ್ಸ್ ಇಸ್ಕೊಳೋದ್ರಿಂದ ಈಗ ಪ್ರತಿ ವರ್ಷ 5ರಿಂದ 10% ಜಾಸ್ತಿ ಮಾಡ್ಬೋದು ಅಂತ ಆದೇಶ ಬಂದಿದೆ. ನಿಜವಾಗ್ಲೂ ಇವಾಗ ಓನರ್ಸಿಗೆಲ್ಲ ಇದೇ ಸಿಕ್ಕಿದೆ ಚಾನ್ಸು ಅಂತ ಪ್ರತಿ ವರ್ಷ ಕೂಡ 10% ಜಾಸ್ತಿ ಮಾಡ್ಕೊತ ಬರ್ತಾರೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಆದೇಶ ಏನಪ್ಪ ಅಂತಂದರೆ ಇವಾಗ ಎಲ್ಲ ಕಡೆ ಮನೆ ತೊಗೊಂಡ್ರೆ ಅಗ್ರಿಮೆಂಟ್ ಅಂತ ಮಾಡ್ಕೊತಾರೆ. 11 ಮಂತ್ಸಿಗೆ ಅಗ್ರಿಮೆಂಟ್ ಅಂತ ಇರ್ತಿತ್ತು, ಬಟ್ ಇವಾಗ 12 ಮಂತ್ಸಿಗೆ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಆದೇಶ ಬಂದಿದೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಪ್ಡೇಟ್ ಅಂದರೆ 5,000ಕ್ಕಿಂತ ಹೆಚ್ಚು ಬಾಡಿಗೆ ಇತ್ತು ಅಂತಂದರೆ ನೀವು ಇನ್ನು ಮುಂದೆ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲ ಮಾಡೋ ಹಂಗಿಲ್ಲ. ಅಂದರೆ ಈಗ ರೆಂಟ್ನ ಕ್ಯಾಶೇ ಕೊಡೋದು ಅಥವಾ ಫೋನ್ಪೇ ಗೂಗಲ್ ಪೇ ಎಲ್ಲ ಮಾಡೋ ಹಂಗಿಲ್ಲ ಅಂತೆ. ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅಂದರೆ ಓನರ್ ಬ್ಯಾಂಕ್ ಅಕೌಂಟಿಗೆ ನೆಫ್ಟ್ ಆ ಥರ ಮೂಲಕ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಬೇಕು. ಕ್ಯಾಶ್ ಕೂಡ ಕೊಡೋ ಆಗಿಲ್ಲ ಅಥವಾ ಫೋನ್ಪೇ ಗೂಗಲ್ ಪೇ ಆ ಥರ ಮಾಡೋಗಿಲ್ಲ. ಅಂದರೆ 5,000 ನಿಮ್ಮ ರೆಂಟ್ ಏನಾದರೂ 5,000ಕ್ಕಿಂತ ಹೆಚ್ಚಿದ್ರೆ ಮಾತ್ರ. ಅಕಸ್ಮಾತ್ ಏನಾದ್ರು 5,000 ಒಳಗಿದ್ರೆ ಈಗ 4,000 5,000 ಅಥವಾ 3,000 ಆ ಥರ ಇತ್ತು ಅಂತಂದರೆ ನೀವು ಕ್ಯಾಶ್ ಕೊಡ್ಬೋದು. 5,000ಕ್ಕಿಂತ ಹೆಚ್ಚಿತ್ತು ಅಂತಂದರೆ ನೀವು ಬ್ಯಾಂಕ್ ಟು ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅವರ ಬ್ಯಾಂಕ್ ಅಕೌಂಟಿಗೆ ಮಾಡಬೇಕು. ಯಾವುದೇ ರೀತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ ಅಂತ ಅಪ್ಡೇಟ್ ಬಂದಿದೆ. ಯಾಕೆ ಈ ಥರ ಸಡನ್ನಾಗಿ ಈ ಥರ ಚೇಂಜಸ್ನೆಲ್ಲ ಮಾಡ್ತಿದ್ದಾರೆ ಅಂದರೆ ನಿಮಗೂ ಕೂಡ ಗೊತ್ತಿದೆ. ಅದರಲ್ಲೂ ಬೆಂಗಳೂರು ಅಂತ ಕಡೆ ಅಪಾರ್ಟ್ಮೆಂಟ್ಗಳು ಅಂತ ಮಾಡಿ ಮನೆಗಳು ಮೇಲಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಪರ್ಮಿಷನ್ ತೊಗೊಂಡಿರಲ್ಲ, ಏನಿರಲ್ಲ. ಇವಾಗ ಯಾರು ಎಷ್ಟು ರೆಂಟ್ ತೊಗೋತಾರೆ, ಯಾರ ಹೆಸರಲ್ಲಿ ಎಷ್ಟೆಷ್ಟು ರೆಂಟ್ನ ತೊಗೊಳ್ತಿದ್ದಾರೆ ಅಥವಾ ರೆಂಟ್ ಅಡ್ವಾನ್ಸ್ ಎಷ್ಟು ತೊಗೋತಿದ್ದಾರೆ ಅನ್ನೋದು ಕೂಡ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು ಅಂದ್ಬಿಟ್ಟು ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿರೋದು. ಹಾಗೆ ಯಾರೆಲ್ಲ ಮನೆ ಬಾಡಿಗೆ ಕೊಡ್ತಾ ಇದ್ದೀರಾ ನೀವುಗಳು ರೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅದರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಬೇಕಾಗತ್ತೆ. ಇದು ಕಂಪಲ್ಸರಿ ಮಾಡಿದ್ದಾರೆ. ಅಂದರೆ ನಿಮ್ದು ಇಷ್ಟು ಬಾಡಿಗೆ ಮನೆಗಳಿದೆ, ನಾವು ಇಷ್ಟು ರೆಂಟ್ ತೊಗೊಳ್ತೀವಿ ಅಂತ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕು. ಅಕಸ್ಮಾತ್ ನೀವು ಅನ್ಕೋಬೋದು ನಾವು ಇಷ್ಟು ಬಾಡಿಗೆ ಕೊಡ್ತಿದ್ದೀವಿ ಅಥವಾ ನಮಗೆ ಇಷ್ಟು ಅಡ್ವಾನ್ಸ್ ತೊಗೋತಿದ್ದೀವಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ನಾವು ಇದನ್ನ ಫಾಲೋ ಮಾಡಲ್ಲ ಅಂದರೆ ನಿಮಗೆ 50,000ದಿಂದ 1,00,000ವರೆಗೂ ಕೂಡ ಪೆನಾಲ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸೀರಿಯಸ್ ಆಗಿ ಇದನ್ನು ಫಾಲೋ ಮಾಡಲೇಬೇಕು. ಬೇರೆದು ಓಕೆ, ಬಟ್ ಇವಾಗ ಪ್ರತಿ ತಿಂಗಳು ಅಂದರೆ ಪ್ರತಿ ವರ್ಷ 5ರಿಂದ 10% ನೀವು ಬಾಡಿಗೆ ಜಾಸ್ತಿ ಮಾಡ್ಬೋದು. ಅಂದರೆ ಅದೊಂದು ಸ್ವಲ್ಪ ಜನಗಳಿಗೆ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಗೌರ್ಮೆಂಟ್ ಅವರೇ ಆ ಥರ ಒಂದು ರೂಲ್ಸ್ನ ತಂದಿರೋದ್ರಿಂದ ಎಲ್ಲರೂ 10% ಪ್ರತಿ ವರ್ಷ ಕೂಡ ಜಾಸ್ತಿ ಮಾಡ್ಕೊತ ಬರ್ತಾರೆ. ಸೊ ಈ ಚೇಂಜಸ್ ತಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಏನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಥವಾ ಇದರಲ್ಲಿ ಯಾವ್ದು ಇಷ್ಟ ಆಯಿತು, ನಿಮಗೆ ಯಾವ್ದು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ. ನಾನು ಯಾವುದೇ ರೀತಿ ಕಮೆಂಟ್ ಮಾಡಿ ಅಂತ ಹೇಳಿದಾಗಲೂ ಕೂಡ ಯಾರೂ ಕಮೆಂಟ್ ಮಾಡಿರಲ್ಲ. ನೀವು ಕಮೆಂಟ್ ಮಾಡಿದ್ರಲ್ಲ ನಿಮ್ಮ
ಒಂದು ಒಪಿನಿಯನ್ ಕೂಡ ನಮಗೂ ಗೊತ್ತಾಗೋದು. ಸೊ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.